ಉಪಚುನಾವಣೆ ಸಂದರ್ಭದಲ್ಲಿ ಈಗ ನಮ್ಮ ಮಧ್ಯ ಶಾಮನೂರು ಶಿವಶಂಕರಪ್ಪಾಜಿ ಏನ್ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಏನ್ ಕೊಟ್ಟಿದೆ, ಆ ಚುನಾವಣೆಗೆ ಇಲ್ಲಿ ದಾವಣಗೆರೆಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಯುವಕರ ಕಣ್ಣುಮಣಿ, ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ನಮ್ಮ ನಾಗೇಂದ್ರ ಸರ್ ಇಲ್ಲಿ ಬಂದಿದ್ದಾರೆ. ನಾವು ದಾವಣಗೆರೆ ಜಿಲ್ಲೆಯ ಮತದಾರರ ಪರವಾಗಿ ಹಾಗೂ ಚಾರ್ಲಿ ಪೈಲ್ವಾನ್ ಕುಟುಂಬರ ಪರವಾಗಿ ಹಾಗೂ ನಮ್ಮ 11ನೇ ವಾರ್ಡಿನ ಮತದಾರ ಬಾಂಧವರ ಪರವಾಗಿ ನಮ್ಮ ಕಾರ್ಪೊರೇಟ್ ಸಹಿ ಚಾರ್ಲಿ ಅವರು ಸ್ವಾಗತ ಮಾಡ್ಬೇಕಂತ ಕೇಳ್ಕೊಳ್ತೀನಿ. बोलो कांग्रेस पार्टी की, बोलो कांग्रेस पार्टी की, बोलो ನಾಗೇಂದ್ರ ಸರ್ ಗೆ. ಅದೇ ರೀತಿ ಅವರ ಜೊತೆ ನಮ್ಮ ಎಲ್ಲ ಬಳ್ಳಾರಿಯ ಕಾರ್ಪೊರೇಟರ್ಗಳು, ಮುಖಂಡರುಗಳು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಎಲ್ಲ ಬಂದಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವವಾದ ಸ್ವಾಗತವನ್ನು ನಾವು ದಾವಣಗೆರೆ ಜಿಲ್ಲೆಗೆ ಕೋರ್ತೀನಿ. ಈಗ ಈ ಸಂದರ್ಭದಲ್ಲಿ ನಮ್ಮ ಏನು ಜನಪ್ರಿಯ ನಾಯಕರು ನಾಗೇಂದ್ರ ಸರ್ ಬಂದಿದ್ದಾರೆ. ಒಂದು ದಾವಣಗೆರೆಗೆ ಹಾಗೂ ನಮ್ಮ ಯುವಕರಲ್ಲಿ ಒಂದು ಶಕ್ತಿ ತುಂಬುವಂತ ಕೆಲಸ ಬಂದಿದೆ. ಇಂಥ ನಾಯಕರ ಜೊತೆ ನಾವು ಟಿವಿಯಲ್ಲಿ ನೋಡ್ತಿದ್ವಿ, ಸಭೆಯಲ್ಲಿ ವಿಧಾನಸೌಧದಲ್ಲಿ ನೋಡ್ತಿದ್ವಿ. ಆದ್ರೆ ಇಲ್ಲ, ನಮ್ಮ ಜೊತೆ ಇವತ್ತು ಸಾಕ್ಷಾತ್ ಅವರೇ ಬಂದು ನಮ್ಮ ನಾಯಕರ ಪರವಾಗಿ, ಸಮರ್ ಶಾಮನೂರ್ ಪರವಾಗಿ ಮತವನ್ನು ಕೇಳಕ್ಕೆ ನಾನು ಬಂದಿದ್ದೀನಿ. ನಿಮ್ಮ ಜೊತೆ ನಾನು ನಿಮ್ಮ ಸಾಥ್ ಕೊಟ್ಟು ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಓಣಿಯಲ್ಲಿ ನನ್ನ ಮನೆ ಬಾಗಿಲಿಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳ್ತೇನೆ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೆ ಮುಖಂಡರಿಗೆ ಶಕ್ತಿ ತುಂಬುವಂತ ಕೆಲಸ ಆಗಿದೆ. ನಮ್ಮ ಎಲ್ಲ ನಾಯಕರಿಗೆ ನಾನು ಹೃದಯಪೂರ್ವಕ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾಗೇಂದ್ರನವರ ಮಾಮ ಜೊತೆ ಇಲ್ಲಿ ಸಹಕಾರ ಕೊಟ್ಟಿದ್ದ ಎಲ್ಲರ ಮುಖಂಡರ ಪರವಾಗಿ ನಮ್ಮ ಕಾರ್ಪೊರೇಟರ್ಗೆ ನಾನು ಧನ್ಯವಾದವನ್ನು ಸಲ್ಲಿಸಿ ಒಂದು ಸ್ವಾಗತವನ್ನು ಮಾಡ್ತೀನಿ. ನಮ್ಮ ಬಳ್ಳಾರಿಯ ಜಿಲ್ಲೆಯ ಡೆಪ್ಟಿ ಮೇಯರ್ ಆದ ಬಕಾಶ್ ಭಾಯ್, ಬ್ಲಾಕ್ ಪ್ರೆಸಿಡೆಂಟ್ ದಾವಣಗೆರೆ ಹೋಲ್ಬಾದಾರಿನ ಕ್ಷೇತ್ರಕ್ಕೆ, ಅವರಿಗೂ ನಾವು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಈಗಾಗಲೇ ಕೂಡ ಉಪಚುನಾವಣೆ ಕಾವು ನಮ್ಮ ಬಳ್ಳಾರಿಯ ಬಿಸಿಲು ಜೊತೆಗೆ ಇಲ್ಲಿನ ಚುನಾವಣೆ ಕಾವು ಕೂಡ ಭಾಳ ರಂಗೇರ್ತಾ ಇದೆ. ಮತ್ತು ಬಹುಶಃ ನಮಗೆ ಎರಡು ಕ್ಷೇತ್ರದಲ್ಲಿ, ಅಂದರೆ ಎರಡು ಕಡೆ ಉಪಚುನಾವಣೆ ನಡೀತಿದೆ. ಒಂದು ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಬಹುಶಃ ನನಗೆ ದಕ್ಷಿಣ ಕ್ಷೇತ್ರದಿಂದ ನಾನು ಕಳೆದ ಒಂದು ವಾರದಿಂದ ಕೂಡ ನಾನು ಇಲ್ಲೇ ಓಡಾಡ್ಕೊಂಡು ಇದ್ದೀನಿ ಇಲ್ಲಿ. ಬಟ್ ಇಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ಪಕ್ಷದ ಒಂದು ಏನು ಗೆಲುವು ಪ್ರತಿ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಸಂತೋಷ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನಕ್ಕೆ, ಅಂದರೆ ಶಾಮನೂರು, ನಮ್ಮ ದಿವಂಗತ ಶಾಮನೂರು ಶಿವಶಂಕರಪ್ಪರವರ ಒಂದು ಒಡನಾಟಿಕೆ ಮತ್ತು ಅವರ ಗುಣ ಮತ್ತು ಅವರು ಸೌಜನ್ಯ ಮನೋಭಾವದಿಂದ ಮಾಡುವಂಥ ಕಾರ್ಯಗಳನ್ನು ಮತ್ತು ಅನೇಕರಿಗೆ, ಬಡ ಜನರಿಗೆ, ದಲಿತರಿಗೆ, ಭಾಳಷ್ಟು ಹೆಣ್ಣುಮಕ್ಕಳಿಗೆ, ಅವ್ರಿಗೆಲ್ಲ ಕೂಡ ಭಾಳಷ್ಟು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿ ಅವರ ನಿಧನವಾದ ನಂತರ ಆ ತೆರವಾದ ಸ್ಥಳಕ್ಕೆ ಕಾಂಗ್ರೆಸ್ ಪಕ್ಷ ಬೇರೆ ಯಾರಿಗೂ ಕೊಟ್ಬಿಡುತ್ತೆ ಅಂತ ಒಂದು ಆತಂಕ ಇತ್ತು ಅವರ ಭಾಗದಲ್ಲಿ. ಆದರೆ ಶಾಮನೂರು ಶಿವಶಂಕರಪ್ಪನವರ ಒಂದು ಏನು ಅವರ ನಂತರ ಅವರ ಮನೆಯ ರಕ್ತದ ಕುಟುಂಬದಿಂದ ಮತ್ತು ಅವರ ಶಾಮನೂರು ಶಿವಶಂಕರಪ್ಪನವರೇ ರಕ್ತ ಅನ್ನುವಂಥ ಒಂದು ವಿಚಾರದಿಂದ ಇವತ್ತು ಸಮರ್ಥನ ಇವತ್ತು ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷ. ಬಹುಶಃ ಇವತ್ತು ಶಾಮನೂರು ಶಿವಶಂಕರಪ್ಪನವರು ಸ್ವರ್ಗದಲ್ಲಿರ್ತಾರೆ, ಸ್ವರ್ಗದಿಂದ ನೋಡ್ತಾ ಇರ್ತಾರೆ ಅವರು. ಇಲ್ಲಪ್ಪ, ನಮ್ಮಲ್ಲಿ ಬಳ್ಳಾರಿ ದಕ್ಷಿಣದ, ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ನನಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದರು, ಅದೇ ಆಶೀರ್ವಾದ ಇವತ್ತು ನಮ್ಮ ಅವರ ಮೊಮ್ಮಗನಾಗಿರುವಂಥ ಸಮರ್ಥಗಳು ಕೊಡ್ತಾರೆ ಅಂತೇಳಿ ಭಾಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ನಾನು ಕಳೆದ ಒಂದು ವಾರದಿಂದ ಈ ಭಾಗದಲ್ಲಿ ಓಡಾಡ್ತಿದ್ದೆ. ನನಗೆ ಕೂಡ ಒಂದು 10 ಬೂತ್ಗಳನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ, ನಮ್ಮ KPCC ಅಧ್ಯಕ್ಷರು ಮತ್ತು ನಮ್ಮ ಸುರ್ಜೇವಾಲ್ ಸಾಹೇಬರು ಮತ್ತು ನಮ್ಮ ಹೈಕಮಾಂಡು ನಮಗೆ ಇಲ್ಲಿ ಓಡಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇದ್ದರೆ ನಾನು ಕಳೆದ ಒಂದು 10 ಬೂತ್ಗಳಲ್ಲಿ ಕೂಡ ಬಹುತೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಭಾಳಷ್ಟು ಹೆಚ್ಚಿನ ಬೆಂಬಲ ಕಾಣ್ತಾ ಇದೆ. ಕೆಲವು ಕಡೆ ಕೆಲವೆಲ್ಲ ಗೊಂದಲಗಳಿದ್ದಾವೆ, ಅವೆಲ್ಲ ಕೂಡ ನಿವಾರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವತ್ತು ಈಗಾಗಲೇ ಕೂಡ ಇನ್ನು ಕೇವಲ 5 ದಿನ ಮಾತ್ರ ಬಾಕಿ ಇದೆ. ನನಗೆ ಗೊತ್ತಿರುವಂಥ ಮಾಹಿತಿ ಮತ್ತು ನಮ್ಮ ಸ್ಥಳೀಯರು ಇವತ್ತೇನು ನಾನು ನಮ್ಮ ಪೈಲ್ವಾನ್ ಸಾಹೇಬ್ರ ಮನೆಗೆ, ಚಾರ್ಲಿ ಪೈಲ್ವಾನ್ ಅವ್ರ ಮನೆಗೆ ನಾನು ಇವತ್ತು ಬರಬೇಕಂತ ಬಂದಾಗ ಇವತ್ತು ನೋಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷ ಎಷ್ಟು ಭದ್ರ ಬುನಾದಿಯಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಬೆಂಬಲ ಕೊಡ್ತಿದ್ದಾರೆ ಇಲ್ಲಿನ ಮತದಾರರಿಂದ ಹಿಡಿದು, ಒಬ್ಬ ನಾಯಕರಿಂದ ಹಿಡಿದು, ಒಬ್ಬ ಯುವಕರಿಂದ ಹಿಡಿದು ಕೂಡ ಅಂತೇಳಿ ಇವತ್ತು ನೋಡ್ತಾ ಇದ್ವಿ.
ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರು ಭಾಳಷ್ಟು ಅದ್ಭುತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟುಕೊಡುವಂಥ ಸಂದರ್ಭನೇ ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ತಾವೇ ನಿಂತಿದ್ದೀವಿ ಅಂಥೇಳಿ, ನಾವೇ ಸಮರ್ಥ, ನಾವೇ ಅಭ್ಯರ್ಥಿಯಾಗಿದ್ದೀವಿ. ಇಲ್ಲಿ ನಮ್ಮ ಚಾರ್ಲಿ ಕಾರ್ಪೊರೇಟರ್ ಅವರೇ ಕ್ಯಾಂಡಿಡೇಟ್ ಅಂತೇಳಿ ತಿಳ್ಕೊಂಡು, ಮತ್ತು ನಮ್ಮ ಯುವಕರು, ಅದರಲ್ಲಿ ಮುಖ್ಯವಾಗಿ ನಮ್ಮ ವಾಸಿಮ್ ಅವರು ಭಾಳಷ್ಟು ಅದ್ಭುತವಾಗಿ ಅವರು ಯುವಕರ ಪಡೆಯನ್ನು ಕಟ್ಕೊಂಡು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಭಾಳಷ್ಟು ಖುಷಿ ಆಯ್ತು. ಇಲ್ಲಿ ಬಹುತೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಕೂಡ ನಮ್ಮ ಬಳ್ಳಾರಿಯಿಂದ, ನಮ್ಮ ಭಾಗದ ಗ್ರಾಮಾಂತರದಿಂದ ಸುಮಾರು 11 ವಾರ್ಡ್ಗಳಲ್ಲಿ ನಾವು ಗ್ರಾಮಾಂತರಕ್ಕೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಹೊಂದ್ಕೊಂಡು ಬರುತ್ತೆ. ನಮ್ಮ 11 ಕಾರ್ಪೊರೇಟರ್ಗಳು ಕಾಂಗ್ರೆಸ್ನವರೇ ಆಗಿದ್ದೀವಿ ನಾವಿಲ್ಲಿ. ಅವರೆಲ್ಲ ಕೂಡ ಇವತ್ತು ಬಂದಿದ್ದೀವಿ, ನಾವು ಬರ್ತೀವಿ, ನಮ್ಮನ್ನು ಒಂದೊಂದು ಓಣಿಗೆ ಬಿಡ್ರಿ, ಒಂದೊಂದು ವಾರ್ಡಿಗೆ ಬಿಡ್ರಿ ಅಂತೇಳಿ ಇವತ್ತು ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಲಿಕ್ಕೆ ಬಳ್ಳಾರಿ ಎಂಟೈರ್ ನಮ್ಮ ಕಾರ್ಪೊರೇಷನ್ 39 ವಾರ್ಡ್ಗಳಿಂದ ಕೂಡ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಸಮರ್ಥ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರಲ್ಲಿ ಕೂಡ ನಮ್ಮಲ್ಲಿ ಕೂಡ ಸೇಮ್ ಇದೆ. ನಮ್ಮ ದಾವಣಗೆರೆ ದಕ್ಷಿಣ ಯಾವ ರೀತಿ 50 ಹಳ್ಳಿ ಬರುತ್ತೋ, ನನ್ನ ಕ್ಷೇತ್ರ ಕೂಡ ಸೇಮ್ ಹಂಗೆ 60 ಹಳ್ಳಿ ಬರುತ್ತೆ, ಹಂಗೆ 11 ವಾರ್ಡ್ ಬರುತ್ತೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಬಹುಮತವನ್ನು ನಾವು ಗಳಿಸ್ತೀವಿ ಅನ್ನುವಂಥ ನಮಗೆ ಭಾಳ ದೊಡ್ಡ ನಗದ ಈ ಉಪಚುನಾವಣೆಯಲ್ಲಿ BJP ಅಭ್ಯರ್ಥಿಯಾದಂಥ ಕಣಕ್ಕಿಳಿಸಿರುವಂಥ ನನಗೆ ಸ್ನೇಹಿತನೇ ಶ್ರೀನಿವಾಸ್ ಕೂಡ, ದಾಸ್ ಕರಿಯಪ್ಪ ಅವರು ಕೂಡ. ಬಟ್ ಆದರೆ ಪಕ್ಷ ಅಂತೇಳಿ ಬಂದಾಗ ನಾವೆಲ್ಲ ಸಮಾಜನೂ ನೋಡಲ್ಲ, ಇನ್ನೊಂದು ಯಾವುದೂ ನೋಡಲ್ಲ. ಪಕ್ಷ ಅಂತ ಬಂದಾಗ ನಾವು ಪಕ್ಷದ ಜೊತೆಗೆ ಇರ್ತೀವಿ ನಾವೆಲ್ಲರೂ ಕೂಡ. ಅದು ಯಾವುದೇ ಕಾರಣಕ್ಕೂ ನಾವು ನಮ್ಮ ಪಕ್ಷವನ್ನು, ನಮ್ಮ ಅಭ್ಯರ್ಥಿಗಳನ್ನ ಬಿಟ್ಟುಕೊಡೋದಿಲ್ಲ. ಇದು ಬಹುಶಃ ನನಗೆ ತಿಳಿಸುವಂಥದ್ದು. ನಾನು ಇಲ್ಲಿ ನೋಡ್ತಾ ಇದ್ದರೆ ನಮ್ಮ ದಾಸ್ ಕರಿಯಪ್ಪ ಅವ್ರನ್ನ ಒಂದು ಬಲಿಯ ಕುರಿಯಾಗಿ ಮಾಡಿದ್ದಾರೆ. ಇವತ್ತು ಬಲಿಪಶುವಾಗಿ, ಅಂದರೆ ಬಲಿ ಕೊಡುವಂಥ ಕುರಿಯಾಗಿ ಇವತ್ತು BJP ಪಕ್ಷದವರು ಇವತ್ತು ಅವರಿಗೆ, ದಾಸ್ ಕರಿಯಪ್ಪನವರಿಗೆ ಒಂದು ಟಿಕೆಟನ್ನು ಕೊಟ್ಟಾರಂತೇಳಿ ಭಾವನೆ ಬರ್ತಾ ಇದೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ, ಇಂಥ ಉಪಚುನಾವಣೆಯಲ್ಲಿ, ಅದು ಈ ಭಾಗದಲ್ಲಿ ನಮ್ಮ ನಾಯಕರಿಗೆ ಕೊಡಬೇಕಂದ್ರೆ ಬೇರೆ ಕಡೆ ಎಲ್ಲಾದರೂ ಅವ್ರಿಗೆ ಅವಕಾಶ ಮಾಡ್ಕೋಬೋದಾಗಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ಜನರಲ್ ಟೈಮಲ್ಲಿ ಬಿಟ್ಟಾಗ ಉಪಚುನಾವಣೆಯಲ್ಲಿ ಕೊಡ್ತಾರಂದರೆ ಅವ್ರಿಗೆ ಬಲಿ ಮಾಡುವಂಥ ಒಂದು ಬಕರ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇವತ್ತು ಬಹುಶಃ BJP ಅಭ್ಯರ್ಥಿಯನ್ನು ನಾವು ಯಾರನ್ನೂ ಕೂಡ ನೋಡ್ತಾ ಇಲ್ಲ. BJP ಯಾರನ್ನುವಂಥ ವಿಚಾರವನ್ನು ನೋಡಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು, ಕೊಡುಗೆಗಳನ್ನು ಸಮರ್ಪಕವಾಗಿ ನಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರ ಮೂಲಕ ನಾವು ಮತಗಳನ್ನು ಕೇಳ್ಕೊಂಡು ಹೋಗ್ತಾಯಿವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಶಾಮನೂರ್ ಅವರು ಕೂಡ ಭಾಳಷ್ಟು ಫೇಮಸ್ ಆಗಿದ್ರು, ಇಲ್ಲಿ ಭಾಳಷ್ಟು ದಾನಿಗಳಾಗಿದ್ದರು, ಒಳ್ಳೆ ಒಂದು ವಿದ್ಯಾದಾನ ಮಾಡಿದ್ದಾರೆ, ಆರೋಗ್ಯ ದಾನ ಮಾಡಿದ್ದಾರೆ ಅಂತ ಒಂದು ಅಭಿವೃದ್ಧಿ ಹರಿಕಾರರಾಗಿದ್ದಾರೆ. ಅವರೊಂದು ಕುಟುಂಬಕ್ಕೆ ಕೊಡಬೇಕಂತೇಳಿ ಇವತ್ತು ತೀರ್ಮಾನ ತೆಗೆದುಕೊಂಡು ಕೊಟ್ಟಿದ್ದಾರೆ. ಇದರಲ್ಲಿ ಗೊಂದಲ ಯಾವುದೂ ಇಲ್ಲ. ನಮ್ಮ ಈ ಭಾಗದಿಂದ ಮೈನಾರಿಟಿ ಅವರು ಕೂಡ ಕೇಳೋದ್ರಲ್ಲಿ ಕೂಡ ತಪ್ಪಿಲ್ಲ, ಅವ್ರಿಗೂ ಒಂದು ಅವಕಾಶ ಕೊಡಬೇಕಾಗಿತ್ತು. ಆದರೆ ಪಕ್ಷ ತತ್ವ ಸಿದ್ಧಾಂತಗಳು ಮತ್ತು ಹೈಕಮಾಂಡ್ ತೀರ್ಮಾನ ಬಂದಾಗ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿರ್ತೀವಿ. ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಇವತ್ತು ಬಹುಶಃ ಅಲ್ಪಸಂಖ್ಯಾತರು ಕೂಡ ಒಗ್ಗಟ್ಟಾಗಿ ಮಾಡಿ ಇವತ್ತು ನಮ್ಮ ಸಾದಿಕ್ ಪೈಲ್ವಾನ್ರ ಜೊತೆಗೆ ಒಗ್ಗೂಡಿಸ್ಕೊಂಡು, ಇವತ್ತು ಅನೇಕ ಜನರ ಅಲ್ಪಸಂಖ್ಯಾತ ಮುಖಂಡರನ್ನು ಒಗ್ಗೂಡಿಸ್ಕೊಂಡು, ಇವತ್ತು ಅದರಲ್ಲಿ ಮುಖ್ಯವಾಗಿ ಯಂಗ್ಸ್ಟರ್ಸ್ನ, ಯುವಕರಲ್ಲಿರುವಂಥವ್ರನ್ನ, ಪೈಲ್ವಾನ್ಗಳನ್ನ ಗುರುತಿಸ್ಕೊಂಡು ಇವತ್ತು ಈ ಪಕ್ಷದ ಚುನಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಬಹುತೇಕ ನಮ್ಮ ಗೆಲುವು ನಿಶ್ಚಿತ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಾನು. ದಕ್ಷಿಣ ಡೆವಲಪ್ಮೆಂಟ್ ಆಗಿದೆ, ಬಟ್ ರೋಡು ಚರಂಡಿ ಆಗಿದೆ, ಇಲ್ಲಿ ಕಾಲೇಜ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಹಾಗಾಗಿತ್ತಲ್ಲ ಉದ್ಯೋಗಕ್ಕೆ ಏನು ಹೊಸ ಯೋಜನೆ ಇಲ್ಲ ಅಂತ ಹೇಳಕತ್ತಾರ. ಸೊ ಅದಕ್ಕೆ ತಾವು ಏನಾಗ ಇಷ್ಟಪಡ್ತೀವಿ? ಈಗಾಗಲೇ ಕೂಡ ನೋಡಿ, ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಗ್ಯಾರಂಟಿಗಳನ್ನು, ಎಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥದ್ದನ್ನ ಪ್ರತಿಯೊಂದು ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅವನ್ನೆಲ್ಲ ಕೂಡ ಈಡೇರಿಸ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಒಂದೊಂದು ಕ್ಷೇತ್ರಕ್ಕೆ, ಅಂದರೆ ನಮ್ಮ ಸರ್ಕಾರ ಒಂದೊಂದು ಕ್ಷೇತ್ರಕ್ಕೆ 224 ಕ್ಷೇತ್ರಕ್ಕೆ ಏನು ಮಾಡಿದ್ದೀವಿ ಅಂತೇಳಿ ಈಗಾಗಲೇ ಕೂಡ ಪ್ರೋಗ್ರೆಸ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಸುಮಾರು 100 ಕೋಟಿ ರೂಪಾಯಿ ಮೂಲಕ ಮೊನ್ನೆ ಕೂಡ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೇವೆ. ಕಣ್ಣಿಗೆ ಕಾಣುವಂಥ ಕೆಲಸಗಳನ್ನು ಕೂಡ ಅದರ ಜೊತೆಗೆ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಿಳಿಸ್ತೀನಿ ನಾನು. ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ನಮ್ಮ GSO, ನಮ್ಮ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ವೇಣುಗೋಪಾಲ್ ಅವರು ಕೂಡ ಅವ್ರನ್ನ ಅಲ್ಲಿಂದ ಬಿಡ್ತಾ ಇಲ್ಲ. ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ರು ಇಲ್ಲಿ ಬಂದೇ ಹೋಗ್ಬೇಕಂತೇಳಿ. ಬಹುಶಃ ಅವರು ಕೂಡ ಅವ್ರ ವಿಚಾರ ಏನಿತ್ತು, ಅವರು ಅಲ್ಪಸಂಖ್ಯಾತರಿಗೆ ಕೊಡಬೇಕನ್ನುವಂಥದ್ದು ಇತ್ತು ಅವ್ರಿಗೆ.
ಒಂದು ಟಿಕೆಟ್ ಕೊಡಬೇಕು. ತಪ್ಪಿದಾಗ ನಾವೆಲ್ಲರೂ ಕೂಡ ಇಲ್ಲಪ್ಪ ನಾವು ಕೆಲಸ ಮಾಡೋಣ ಅಂತೇಳಿ ನಮಗೆ ಹೇಳಿ ಕಳಿಸಿದ್ದಾರೆ. ಇವಾಗ ನನಗೂ ಅವರೇ ಹೇಳಿ ಕಳಿಸಿರೋದು, ನೀನು ಹೋಗಿ ಅಲ್ಲಿ ಕೆಲಸ ಮಾಡು ಅಂತೇಳಿ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಮಗೆಲ್ಲ ಕೂಡ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ಅವಕಾಶ ಸಿಕ್ಕರೆ ಬಂದು ಹೋಗ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. कांग्रेस पार्टी के बोलो जननायक बी नागेंद्र के सुभाष शामनूर के SS मल्लना के कारपेट संचार लेके बोलो कांग्रेस पार्टी के